ಕಾಟೇರ ಚಿತ್ರದ ನಟ ಮಾಸ್ಟರ್ ರೋಹಿತ್ಗೆ ನಡೆದಿರೋ ಅಂತ ಅಪಘಾತ ಇದು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಾಸ್ಟರ್ ರೋಹಿತ್ಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ತೀವ್ರ ರಕ್ತಸ್ರಾವವಾಗಿದ್ದ ದವಡೆಯ ಆಪರೇಷನ್ ಈಗ ಯಶಸ್ವಿಯಾಗಿದೆ. ರಾತ್ರಿಯೇ ದವಡೆಯ ಆಪರೇಷನ್ ಮಾಡಿದ್ದಾರೆ ವೈದ್ಯರು. ಮೈಸೂರಿನ ಸೇಂಟ್ ಜೋಸೆಫ್ ಆಸ್ಪತ್ರೆಯ ಐಸಿಯುನಲ್ಲಿ ಈಗ ಮಾಸ್ಟರ್ ರೋಹಿತ್ಗೆ ಚಿಕಿತ್ಸೆ ಮುಂದುವರೆದಿದೆ. ಮಣಿಪಾಲ್ನಿಂದ ಸೇಂಟ್ ಜೋಸೆಫ್ಗೆ ರಾತ್ರಿಯೇ ಮಾಸ್ಟರ್ ರೋಹಿತ್ನ ಶಿಫ್ಟ್ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಬಾಲನಟ ಮಾಸ್ಟರ್ ರೋಹಿತ್ಗೆ ಆಗಿರುವಂಥ ಅಪಘಾತ ಇದು. ಈಗ ಅವರ ಸ್ಥಿತಿ ಹೇಗಿದೆ? ವೈದ್ಯರು ಏನು ಹೇಳ್ತಾರೆ ರವಿ? ಶ್ರೀರಂಗಪಟ್ಟಣದ ಬಳಿ ನಡೆದಿರುವಂತಹ ಭೀಕರ ಅಪಘಾತ. ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬಾಲನಟ ಮಾಸ್ಟರ್ ರೋಹಿತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಈಗ ಮೈಸೂರಿನ ಸೇಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ತಡರಾತ್ರಿಯೇ ವೈದ್ಯರು ದವಡೆಯ ಆಪರೇಷನ್ನ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಈಗ ಬಾಲನಟ ಮಾಸ್ಟರ್ ರೋಹಿತ್ ಮೈಸೂರಿನ ಸೇಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಈಗ ವೈದ್ಯರು ಏನು ಹೇಳ್ತಾರೆ? ಮಾಸ್ಟರ್ ರೋಹಿತ್ ಅವರ ಸ್ಥಿತಿ ಹೇಗಿದೆ ರವಿ? ಮಧುಸೂದನ್, ನಿನ್ನೆ ಸಂಜೆ ಮೈಸೂರಿನ ಸಮೀಪದಲ್ಲಿರುವಂತಹ ಪಾಲಹಳ್ಳಿ ಬಳಿ ಟೂರಿಸ್ಟ್ ಬಸ್ ಹಾಗೂ ಕಾರ್ ನಡುವೆ ನಡೆದಂತಹ ಅಪಘಾತದಲ್ಲಿ ಬಾಲನಟ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ರೋಹಿತ್ ಅವರಿಗೆ ಗಂಭೀರ ಗಾಯಗಳಾಗಿತ್ತು. ರೋಹಿತ್ ಅವರ ಜೊತೆಗೆ ಇನ್ನೊಬ್ರು ಸಹ ನಟರಾದಂತಹ ಅದೇ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತಹ ಕೇಶವ್ ಸೀಳ್ನರೆ ಹಾಗೂ ರೋಹಿತ್ ಅವರ ತಾಯಿ ಅವರಿಗೂ ಕೂಡ ಪೆಟ್ಟಾಗಿತ್ತು. ಈ ಎಲ್ಲರನ್ನೂ ಕೂಡ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಆದ್ರೆ ರಕ್ತಸ್ರಾವ ಅವರ ದವಡೆಯ ಭಾಗಕ್ಕೆ ಪೆಟ್ಟು ಬಿದ್ದ ಕಾರಣಕ್ಕಾಗಿ ನಿಂತಿರ್ಲಿಲ್ಲ. ಈ ಕಾರಣಕ್ಕಾಗಿ ತಕ್ಷಣ ಅವ್ರನ್ನ ಬೇರೆ ಹಾಸ್ಪಿಟ್ಲಿಗೆ, ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ರಾತ್ರಿ 1 ಗಂಟೆ ಸುಮಾರಿಗೆ ಅವರ ದವಡೆಯ ಆಪರೇಷನ್ ಅನ್ನು ಕೂಡ ಮಾಡಲಾಗಿದ್ದು, ಯಶಸ್ವಿಯಾಗಿ ದವಡೆಯ ಆಪರೇಷನ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹಲ್ಲುಗಳೆಲ್ಲವೂ ಕೂಡ ಜರುಕು ಬಿಟ್ಟಿದ್ವು. ಆ ಕಾರಣಕ್ಕಾಗಿ ವೈದ್ಯರು ತೀವ್ರ ರಕ್ತಸ್ರಾವವನ್ನು ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ರಾತ್ರಿಯೇ ಅವರ ತಲೆ, ಕೈ ಕಾಲು ಹಾಗೂ ಎದೆ ಭಾಗವನ್ನು ಕೂಡ ಸ್ಕ್ಯಾನಿಂಗ್, ಎಕ್ಸ್ರೇ ಹಾಗೂ MRI ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ರೋಹಿತ್ ಅವರನ್ನ ಇರಿಸಲಾಗಿದ್ದು ಅಲ್ಲಿಯೇ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಅವರ ತಾಯಿಯ ಕಾಲುಗಳು ಕೂಡ ಮುರಿದಿವೆ. ಹಾಗಾಗಿ ಅವರ ತಾಯಿಯ ಆಪರೇಷನ್ ಕೂಡ ಈಗಷ್ಟೇ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರ ಇನ್ನೊಬ್ರು ಸಹ ನಟರಾದಂತಹ ಕೇಶವ್ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಅವರ ತಲೆ ಮತ್ತು ಕೈಕಾಲು ಭಾಗಕ್ಕೆ ಪೆಟ್ಟಾಗಿದೆ. ಅವರಿಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.